ದೈವ ಶಕ್ತಿಯೊಂದು ನಮ್ಮ ಕಣ್ಣೆದುರೇ ಭವಿಷ್ಯ ಬರೆಯೋ ವಿಚಿತ್ರ ಬಹುಶಃ ಇನ್ನೆಲ್ಲೂ ಇಲ್ಲ. ಹಾಗಾಗಿಯೇ ಈ ಸ್ಥಳ ಇವತ್ತು ಇಷ್ಟೊಂದು ಪ್ರಸಿದ್ಧಿ. ಇದೇ ಕಾರಣಕ್ಕೆ ಇಲ್ಲಿಗೆ ಗಣ್ಯಾತಿ ಗಣ್ಯರು ಬಂದು ಭವಿಷ್ಯ ಕೇಳ್ತಾರೆ. ಇಂಥ ಗಣ್ಯರಲ್ಲಿ ಶ್ರೀಕಂಠದತ್ತ ಒಡೆಯರವರ ಭೇಟಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂತಹದ್ದು. ಒಂದ್ಸಲಿ ಚಂದ್ರಶೇಖರ್ ಸ್ವಾಮೀಜಿಯವರು ಒಡೆಯರ್ನ ಕರ್ಕೊಂಡು ಇಲ್ಲಿಗೆ ಬಂದರು. ಆ ಟೈಮಲ್ಲಿ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆಗೆ ಅವ್ರು ನಿಂತಿದ್ರು, ಶ್ರೀಕಂಠದತ್ತ ಒಡೆಯರವರು. ಅವಾಗ ಬಂದಾಗ ಅದೇನೋ ದೇವಿಲ್ಲ, ಅದೇನು ಶಕ್ತಿ ಇತ್ತೋ ಏನೋ ಗೊತ್ತಿಲ್ಲ, ದೇವಿನ ಇಟ್ಕೊಳಕ್ಕೆ ಆಗಲಿಲ್ಲ ಅವತ್ತು. ಅಷ್ಟು ಕುಣಿದಾಡಿದ್ಬಿಟ್ಲು ಅವಳು. ಅಂದರೆ ಅಷ್ಟು ಆ ಒಡೆಯರವರು, ಮೈಸೂರು ರಾಜವಂಶಸ್ಥ ಒಡೆಯರವರು ಬಂದಾಗ ಎಷ್ಟು ನಲಿದಾಡಿದ್ಲು ದೇವಿ ಅಂತಂದರೆ ಅಲ್ಲಿ ನಿದ್ದು ಅವರೆಲ್ಲರಿಗೂ ರೋಮಾಂಚನ. ಯಾಕೆ ಅಂದರೆ ಅವಾಗ ಕಾರಿಂದ ಇಳಿದು ಬರ್ಬೇಕಾರೆ ಒಡೆಯರು ಬರ್ತಿದ್ದಂಗೆ ಅಷ್ಟು ರೋಮಾಂಚನ ಆಗಿ ಅವಳಿಗೆ ಭವಿಷ್ಯ ಇನ್ನೇನು ಹೇಳಬೇಕು ಅವ್ರಿಗೇನೋ ಅಷ್ಟು ಟೈಮಲ್ಲಿ. ಅವ್ರ ಜೊತೆ ಯಾರ್ಯಾರು ಬಂದಿದ್ರು ಅಂತ ದೇವಸ್ಥಾನದವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಆ ದೇವಿನೇ ಅವ್ರ ಜೊತೆ ಇಂತಿಂಥವ್ರು ಬಂದಿದ್ದಾರೆ, ಅವರೆಲ್ಲ ಒಳಗೆ ಬನ್ನಿ ಅಂತಲೇ ಒಳಗೆ ಕರೆಸ್ಕೊಂಡು ನೀವು ಇಂಥವ್ರು ಸಪೋರ್ಟ್ ಮಾಡಿದ್ರೆ ನೀವು ಗೆಲ್ತೀರಾ ಈ ಸರಿ ಚುನಾವಣೆಯಲ್ಲಿ ಅಂತ ಬರೀತು. ಅವಾಗ ಎಲ್ಲರಿಗೂ ರೋಮಾಂಚನ ಆಯ್ತದು, ಒಡೆಯರಿಗೂ ಆಶ್ಚರ್ಯ ಆಯಿತು. ಹೀಗೆ ತನ್ನ ಶಕ್ತಿಯಿಂದ ಒಡೆಯರವರನ್ನು ಗೆಲ್ಲಿಸಿದ ಈ ಶಕ್ತಿ ಮತ್ತೊಂದು ಸಲ ಅದೇ ಚುನಾವಣೆಯಲ್ಲಿ ಸೋಲೋ ಹಾಗೂ ಮಾಡಿತ್ತು. ಕಾರಣ ಆ ಚುನಾವಣೆಯ ಸಂದರ್ಭ ಈ ಸ್ಥಳಕ್ಕೆ ಹತ್ತಿರದಲ್ಲೇ ಹಾದು ಹೋದರೂ ಶ್ರೀಕಂಠದತ್ತ ಒಡೆಯರ್ ಈ ಶಕ್ತಿಯ ದರ್ಶನ ಮಾಡಿಲ್ಲ. ಪರಿಣಾಮ ಕ್ರಿಕೆಟ್ ಸಂಸ್ಥೆಯ ಚುನಾವಣೆಯಲ್ಲಿ ಸೋಲು. ಇಂಥ ಒಂದು ವಿಸ್ಮಯಕಾರಿ ಶಕ್ತಿಯ ಹಿನ್ನೆಲೆ ಇಂದು ನಿನ್ನೆಯದಲ್ಲ. ಈ ಶಕ್ತಿಯನ್ನ ಹಿಂದೆ ಒಬ್ಬ ರಾಜ ಆರಾಧಿಸ್ತಾ ಇದ್ದ. ಅವನು ಈ ಶಕ್ತಿಯನ್ನೇ ನಂಬಿಕೊಂಡಿದ್ದ. ಆ ರಾಜನ ಹೆಸರೇ ದಶವಂತರಾಯ. ಹಿಂದೆ ಒಬ್ಬ ದಶವಂತರಾಜ ಅಂತಕ್ಕಂಥ ಒಬ್ಬ ಮಹಾರಾಜ ಇಲ್ಲಿ ವಾಸ ಮಾಡಿಕೊಂಡಿದ್ದ. ಈ ಒಂದು ಸ್ಥಳದ ಸುತ್ತಮುತ್ತ ಕೋಟೆಯನ್ನು ಕಟ್ಟಿಕೊಂಡಿದ್ದ. ಈ ರಾಜ್ಯವನ್ನು ಆಳಬೇಕಾದ್ರೆ ಆತ ಈ ತಾಯಿಯಲ್ಲಿ ನೆಲೆಸಿರೋದನ್ನು ನೋಡಿಕೊಂಡು ಆ ತಾಯಿನ ಪೂಜಿಸ್ಕೊಂಡು ಪ್ರಾರ್ಥಿಸ್ಕೊಂಡು ಈ ರಾಜ್ಯವನ್ನು ಆಳ್ತಾ ಇದ್ದ. ಹಾಗಾಗಿ ಆ ತಾಯಿ ಅವನು ತುಂಬ ಹೊಲ್ಕೊಂಡಿದ್ಲು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ರಾಜ ಆ ತಾಯಿ ಪೂಜೆ ಮಾಡಿ ಆ ತಾಯಿನ ಪ್ರಾರ್ಥಿಸ್ಕೊಂಡು ಸ್ಮರಿಸ್ಕೊಂಡು ಮಾಡ್ದಲೇ ಇರ್ತಿರಲಿಲ್ಲ. ಮತ್ತು ಆ ತಾಯಿಯು ಸಹ ಆ ಸಂದರ್ಭಗಳಲ್ಲಿ ಸುಭಿಕ್ಷೆ ಆಗೋ ರೀತಿ ಮಳೆ ಬೆಳೆ ಬರಲಿ ಅಂತಕ್ಕಂಥದ್ದು ರಾಜನಲ್ಲಿ ಭಾಳ ಆಸೆ ಇತ್ತು. ರಾಜರ ಕಾಲಾನಂತರ ಈ ಶಕ್ತಿಯನ್ನ ಜನಗಳೇ ಪೂಜಿಸ್ಕೊಂಡು ಬರ್ತಾರೆ. ಮಧ್ಯದಲ್ಲಿ ದೇವಸ್ಥಾನ ಶಿಥಿಲಗೊಂಡಿತು. ಆದರೆ ಇಲ್ಲಿನ ಶಕ್ತಿ ಮಾತ್ರ ಕಡಿಮೆಯಾಗೋದೇ ಇಲ್ಲ. ಹಿಂದೆ ನಮ್ಮ ತಾತಾರ ಕಾಲದಲ್ಲಿ ಚಕ್ಕೆಗೌಡರು ಅಂತ ಹೇಳಿದ್ರು. ಅವ್ರ ಕಾಲದಲ್ಲಿ ಚೌಡೇಶ್ವರಿ ದೇವಿ ಮಣ್ಣಿನ ದೇವಸ್ಥಾನ ಇತ್ತು ದೇವಿಗೆ. ಅವರು ಪೌತಿ ಆದಮೇಲೆ ನಮ್ಮ ತಂದೆಯವರು ತಿಮ್ಮೇಗೌಡರು ಅಂತ ಅವ್ರ ಗೌಡರಾದಮೇಲೆ ಊರಿನವರೆಲ್ಲ ಸೇರ್ಕೊಂಡು ಕಲ್ಲಿನ ದೇವಸ್ಥಾನನ ಮಾಡಿದರು. ಕಲ್ಲಿನ ದೇವಸ್ಥಾನ ಆದಮೇಲೆ ದೇವಿನ ಮಣ್ಣಿನ ವಿಗ್ರಹದಿಂದ ಅರಸೀಕೆರೆ ಹತ್ರ ಬೆಟ್ಟದಪುರ ಅಂತ ಗೋಪಾಲಪ್ಪನವರು ಅಂತ ಪಂಡಿತರಿದ್ರು. ಅವರನ್ನು ಕರೆಸಿ ಊರಿನವರೆಲ್ಲರೂ ಸೇರ್ಕೊಂಡು ದೇವಿಯನ್ನು ಬಣ್ಣದ ರೂಪದಲ್ಲಿ ಬಸವಣಿಗೆ ಮಾಡಿಸಿ ದೇವಿಗೆ ಶಕ್ತಿ ಬರೋ ರೀತಿಯಲ್ಲಿ ಮಾಡಿಸಿದರು. ಈಗ ಈ ಶಕ್ತಿ ಕೇಂದ್ರದ ಉಸ್ತುವಾರಿ ನೋಡ್ಕೊಳ್ತಾ ಇರೋದು ಆದಿಚುಂಚನಗಿರಿ ಮಹಾಸಂಸ್ಥಾನ. ಹಾಗಾಗಿ ಈ ಸ್ಥಳ ಜೀರ್ಣೋದ್ಧಾರಗೊಂಡು ಬರುವ ಸಾವಿರಾರು ಭಕ್ತರಿಗೆ ಬೇಕಾದ ಅನುಕೂಲಗಳನ್ನು ಒದಗಿಸಿದೆ. ಇವತ್ತಿಗೂ ಇಲ್ಲಿ ಪ್ರತಿದಿನ ಸಾಕಷ್ಟು ಮಂದಿ ದೇವರಿಂದ ಭವಿಷ್ಯ ಕೇಳ್ತಾರೆ. ಅಲ್ಲಿ ಬರೆದಂತೆ ನಡ್ಕೋತಾರೆ, ಬರದ ಹಾಗೆ ನಡೆಯುತ್ತೆ. ಆ ತಾಯಿ ಯಾರೇ ಬಂದರು, ಯಾರೇ ಇಲ್ಲಿ ಬಂದು ಬರವಣಿಗೆ ಕೇಳ್ಕೊಂಡು ಹೋದರೂ ಸಹ
ಅವ್ರಿಗೆ ಒಳ್ಳೆಯದಾಗಿದೆ. ಆ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಆ ತಾಯಿಯನ್ನು ಪೂಜಿಸಿ ಯಾರು ಪ್ರಾರ್ಥಿಸ್ಕೊಂಡು ಯಾರು ಮಂದಾಳ ಆ ತಾಯಿನ ಸ್ಮರಣೆ ಮಾಡ್ತಾರೋ ಯಾವತ್ತೂ ಸಹ ಅವ್ರಿಗೆ ಒಳ್ಳೆಯದೇ ಆಗಿದೆ. ಇಲ್ಲಿ ಬಂದಮೇಲೇನೋ ಒಂದು ಸ್ವಲ್ಪ ಚೇಂಜಸ್ ಆದಂಗೆ ಆಯಿತು. ಇದಕ್ಕಿಂತ ಮುಂಚೆ ನಾನು ತಮಿಳ್ನಾಡು ಟೂರೆಲ್ಲ ತಂಜಾವೂರು, ಮಾರಿಯಮ್ಮ ಎಲ್ಲ ದೇವ್ರಿಗೂ ಹೋಗಿ ಬಂದಿದ್ದೀನಿ. ಎಲ್ಲ ದೇವರು ಇದ್ದಾರೆ. ಆದರೆ ನನಗೆ ನೆಮ್ಮದಿ ಸಿಕ್ಕಿದ್ದು ಮಾತ್ರ ದಸರಿಘಟ್ಟ ಚೌಡೇಶ್ವರಿ ತಾಯಿಯಲ್ಲೇನೆ. ಬಂದು ಇಲ್ಲಿ ಒಂದು ಗಂಟೆ 2 ಗಂಟೆ ಹೊತ್ತು ಕಾಲ ಕಳೆದು ಅಮ್ಮನ ಸ್ತೋತ್ರಗಳೆಲ್ಲ ದೇವ್ರ ನಾಮಗಳೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಸಂಜೆ ಮನೆಗೆ ಹೋಗ್ತೀವಿ. ಚೆನ್ನಾಗಿದ್ದೀವಿ, ನೆಮ್ಮದಿಯಿಂದ ಇದ್ದೀವಿ. ನಂಬಿಕೆ ಇರಬೇಕು ಜನರಿಗೆ. ತಾಯಿ ಮಾತ್ರ ಖಂಡಿತವಾಗಿ ಕೈ ಹಿಡಿದು ನಮ್ಮನ್ನು ಸನ್ನಡತೆಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ. ಇಂಥ ವಿಸ್ಮಯಕಾರಿ ಶಕ್ತಿಗೂ ಮನುಷ್ಯನ ನಂಬಿಕೆಗೂ ಇನ್ನಿಲ್ಲದ ಸಂಬಂಧ ಇದೆ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ನಂಬ್ತಾರೋ ಅಷ್ಟೇ ಉತ್ತಮ ಫಲ ಸಿಗತ್ತೆ. ಅದಕ್ಕೆ ಸಾಕ್ಷಿ ಈ ದಸರಿ ಘಟ್ಟದ ಚೌಡೇಶ್ವರಿ ದೇವಿ. ಅಂದ ಹಾಗೆ ಈ ಶಕ್ತಿ ಯಾವುದು ಅನ್ನೋ ಕುತೂಹಲ ನಿಮಗಿದ್ದೇ ಇದೆ. ಇಲ್ಲಿರೋ ಈ ಶಕ್ತಿಯ ಹೆಸರು ಶ್ರೀ ಚೌಡೇಶ್ವರಿ ದೇವಿ. ಈ ಚೌಡೇಶ್ವರಿ ದೇವಿ ಇರೋದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ದಸರಿಘಟ್ಟ ಅನ್ನೋ ಪುಟ್ಟ ಗ್ರಾಮದಲ್ಲಿ. ದೇವರು ಅನ್ನೋ ನಂಬಿಕೆ ಯಾವುದೇ ಒಂದು ವರ್ಗದ್ದು ಅಲ್ಲ, ಒಂದು ಜಾತಿದೂ ಅಲ್ಲ, ಅಥವಾ ಯಾವುದೇ ಒಂದು ದೇಶಕ್ಕೆ ಸೀಮಿತವಾದದ್ದು ಅಲ್ಲ. ಇದು ಇಡೀ ಜಗತ್ತಿನಲ್ಲಿರೋ ನಂಬಿಕೆ. ಹಾಗಾಗಿ ಇದು ಸುಮ್ಮನೆ ಹುಟ್ಟುಕೊಂಡ ನಂಬಿಕೆ ಅಲ್ಲ. ಇದರ ಹಿಂದೆ ಒಂದು ಅಗೋಚರ ಶಕ್ತಿ ಇದೆ. ಇದಕ್ಕೆ ಮತ್ತೊಂದು ಸಾಕ್ಷಿ ಇಲ್ಲಿದೆ. ಈಗ ನಾವು ಹೋಗ್ತಾ ಇರೋದು ಆ ವಿಸ್ಮಯಕಾರಿ ಜಾಗಕ್ಕೆ.